ಅಲ್ಲ ಅದನ್ನೇ ನಾನು ಕೇಳಬೇಕು ಅಂದರೆ ಶೂಟಿಂಗ್ ಟೈಮಲ್ಲಿ ಡಿಟೆಕ್ಟ್ ಆಗಿದೆ ನಿಮಗೆ, ಅದಾದ್ಮೇಲೂ ಕೂಡ ನೀವು ಶೂಟಿಂಗಲ್ಲಿ ಪಾಲ್ಗೊಂಡಿರಿ ನೀವು. ಅದನ್ನ ಹೇಳ್ತಾ ಇದ್ರು ಅವರು. ನನಗೆ ಇವಾಗಲೂ ಕೂಡ ಶಿವಣ್ಣನ ಕಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅಂತ. ಹೆಂಗಿದು, ಯಾವ ರೀತಿ ಮನಸ್ಥಿತಿ ಶಿವಣ್ಣ ಇದು? ಎಲ್ಲರೂ ಇದಾರೆ ಸರ್ ಜೊತೆಲಿ, ಫ್ಯಾಮಿಲಿ, ಗೀತಾ, ನನ್ನ ಮಗಳು, ಇಂಡಸ್ಟ್ರಿ, ಫುಲ್ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಫ್ರೆಂಡ್ಸು, ಸ್ನೇಹಿತರು, ನನ್ನ ವೆಲ್ ವಿಷರ್ಸ್ ಆ್ಯಂಡ್ ಡೈರೆಕ್ಟರ್ಸ್, ಅರ್ಜುನ್ ಜನ್ಯ, ನಮ್ಮ ಇಡೀ ಟೀಮ್, ಉಪೇಂದ್ರ, ರಾಜ್ಬೀರ್ ಶೆಟ್ಟಿ, ಅಲ್ಲ ಡಿ ಕೆ ಡಿ ಮಾಡ್ತಿದ್ದಾರೆ, ರಕ್ಷಿತಾ ಅವರಿದ್ದಾರೆ, ಚಿನ್ನು ಮಾಸ್ಟರ್ ಆ್ಯಂಡ್ ವಿಜಯ ರಾಘವೇಂದ್ರ, ಅನುಶ್ರೀ ಅವರು, ಇಡೀ ಕಂಟೆಸ್ಟೆಂಟ್ಸ್, ಎವ್ರಿಬಡಿ. ಆ ಉತ್ತೇ ನೋಡಿ ಇಲ್ಲ ಕಣೆ, ಇದಾರೆ ಯಾರೋ ಇದಾರೆ ಕಣೆ, ಮುಂದೆ ಯಾರೋ ಇದ್ದಾರೆ ಕಣೆ, ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ನಮ್ದು ಹಂಗೆ ಕರ್ಕೊಂಡು ಹೋಗ್ತು. ಚೆನ್ನಾಗಿತ್ತು, ಆರಾಮಾಗಿ ಮಾಡಿದ್ರು. ಡಸ್ಟ್ ಇತ್ತು, ಅಣ್ಣ ನಾವು ಬೇಕಾದ್ರೆ ಸಿ ಜಿ ಆಗ್ತೀವಿ, ಮಾಡಿರಿ, ನ್ಯಾಚುರಲಾಗಿ ಬರಬೇಕು, ಮಾಡಿ, ಡೋಂಟ್ ವರಿ, ಏನೂ ಆಗಲ್ಲ. ಆ ಡಸ್ಟ್ ಏನು ಬರಲ್ಲ. ರವಿ ವರ್ಮ ಸತ್ಯ ಆಗಿದೆ, ಲೈಟ್ ಇಷ್ಟ ಹಾಕ್ಬೋದು. ಅಯ್ಯೋ ನೀವು ಹಾಕಿ ಎಷ್ಟು ಲೈಟ್ ಬೇಕಾದ್ರೆ ಹಾಕ್ರಿ, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಒಳ್ಳೆ ಮನ್ಸಿದ್ರೆ ಯಾವ ರೇಡಿಯೇಷನ್ ಏನು ಮಾಡೋಕ್ಕಾಗಲ್ಲ. ಅದು ಭಾಳ ಚೆನ್ನಾಗಿ, ಅದು ಭಾಳ ನನಗೆ ಅದು ಸಪೋರ್ಟ್ ಜಾಸ್ತಿ ಇತ್ತು ಹೊರತು ಇನ್ನೇನು ಇದರಲ್ಲಿ ಏನು ನಾನು ಸಾಧಿಸ್ಬಿಟ್ಟೇನಿಲ್ಲ. ಎಲ್ಲ ಸಾಧಿಸ್ತಾರ ಮಾಡಿದ್ರು ನಮಗೆ. ಎಷ್ಟು ಚೆನ್ನಾಗಿ ನಮಗೆ ಒಂದ್ಸತಿ ನಾವು ಈ ಸಿನಿಮಾ ಮಾಡೋದಕ್ಕೂ, ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಯಾಕೆ ಇದು ಮಾತಾಡ್ತೀನಿ ಅಂತ. ಅಂದರೆ ನಾನು ಸತ್ತು ಬದುಕ್ಬಿಟ್ಟೆ. ದಿಸ್ ಇಸ್ ವಾಟ್ ಇಸ್ ಲೈಫ್. ಅಂದರೆ ಇದು ಐ ಗಾಟ್ ಅ ಕನೆಕ್ಷನ್ ವಿತ್ ದಿಸ್. ನೋಡಿ, ಅದು ಗೊತ್ತಿದೆ ಕನೆಕ್ಷನ್. ಅದಕ್ಕೆ ದೇವ್ರು ಈ ಪಾತ್ರ ಕೊಟ್ಟೆನು, ಅದಕ್ಕೆ ಅರ್ಜುನ್ ಜನ ನನಗೆ ಇದು ಬರಿಬೇಕಾಯ್ತು. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಟು ಲರ್ನ್. ನನಗೂ ಅಷ್ಟೇ, ಐ ಆಮ್ ನಾಟ್ ಅ ಲರ್ನಡ್ ಮ್ಯಾನ್ ಲೈಕ್ ಎವ್ರಿಥಿಂಗ್, ಬಟ್ ಲರ್ನಿಂಗ್ ಪ್ರಾಸೆಸ್ ಎಲ್ಲದು ಇಟ್ ಮೇಡ್ ಮಿ ಟು ಲರ್ನ್ ಬ್ಯೂಟಿಫುಲ್ ಪೀಪಲ್ಸ್. ಲೈಕ್ ನಮಗೆ ಟೀಮ ತಗೊಳ್ಳಿದೆ, ರಾಜ್ಬೀರ್ ಶೆಟ್ಟಿ, ಉಪೇಂದ್ರ, ಅರ್ಜುನ್ ಜಂಡಿ, ದೇರ್ ಆಲ್ ಸೊ ಲರ್ನಡ್ ಅಂಡ್ ವೆರಿ ಥಾಟ್ಫುಲ್ ಪ್ರಾಸೆಸ್. ಹೆಂಗೆ ಆ ರೀತಿ ಬ್ರೈನ್ ಬಂತು? ಆ ಬ್ರೈನ್ ಬರೋಕ್ಕೇನು 70 ವರ್ಷ 80 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಮನುಷ್ಯ ಪರಸ್ಪರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದು ಬಂದ್ಬಿಡುತ್ತೆ. ಒಬ್ರು ಇನ್ನೊಬ್ಬರನ್ನ ಪ್ರೀತಿಸ್ಬೇಕು, ಅಸೂಯೆ ಪಡಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು. ಏನಿದೆ ಜೀವನದಲ್ಲಿ? ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಇದ್ರಲ್ಲಿ ಏನು ಕಟ್ಕೊಂಡು ಹೋಗ್ತೀವಿ ನಾವು ಹೇಳಿ? ಎಕ್ಸಾಂಪಲ್ ಅಪ್ಪು ನೋಡಿ, ಯಾರಿಗೇನು ಮಾಡಿ ಏನಿಲ್ಲ, ದೇವ್ರು ನೀನು ನನ್ನ ಹತ್ರ ಬಂದ್ಬಿಡಪ್ಪ ಅಂತ ಕರ್ಕೊಂಡು ಹೋಗ್ಬೇಕು. ಸಿ, ಇವತ್ತು ಅಪ್ಪು ಯಾಕೆ ನೆನ್ಸ್ಕೊತೀವಿ? ಇವತ್ತು ಮಾತಾಡ್ತೀವಿ, ಡೈಲಿ ಅಪ್ಪು ಬಗ್ಗೆ ಮಾತಾಡ್ತೀವಿ. ಅದಕ್ಕೇನು ಟೈಮ್ ಟೇಬಲ್ ಬೇಡ. ಇವತ್ತೇ ನೆನ್ಸ್ಕೋಬೇಕು ಅಪ್ಪನ ಅಂತ ಇಲ್ಲ. ಹುಟ್ಟಿದಬ್ಬ ದಿವಸನೇ ಅಪ್ಪನ ನೆನ್ಸ್ಕೋಬೇಕು, ಹೋಗಿದ ದಿವಸನೇ ಅಪ್ಪನ. ನೋ, ನೀವು ಒಳ್ಳೆಯವ್ರನ್ನ ನೆನ್ಸ್ಕೋಬೇಕಂದ್ರೆ ಅದು ಡೈಲಿ ನೆನಪಲ್ಲಿ ಬರ್ತಾ ಇರ್ತಾರೆ.